ಕರ್ನಾಟಕದ ಕಾಂಗ್ರೆಸ್ ಶಾಸಕರುಗಳ ಬಹುಚರ್ಚಿತ ವಿದೇಶ ಪ್ರವಾಸ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಶುರುವಾಯಿತು ಅಂದರೆ ಫ್ಲೈಟ್ ಹತ್ಬೇಕಿನ್ನವರು 8 ಗಂಟೆಗೆ ಅಂತಿತ್ತು ಫ್ಲೈಟು. ಈಗ ನೋಡಿದರೆ ರಾತ್ರಿ 12 ಗಂಟೆ ಫ್ಲೈಟಿಗೆ ಹೋಗ್ತಾರಂತೆ. MLAಗಳು ಒಬ್ಬೊಬ್ಬರಾಗಿ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ. ಬಹುಚರ್ಚಿತ ಆದ ಕಾರಣಕ್ಕಾಗಿ ಮೀಡಿಯಾದವರೆಲ್ಲ ಅಲ್ಲೇ ಇದ್ದಾರೆ. ಇವ್ರಿಗೊಂದು ಪ್ರೋಟೋಕಾಲ್ ಇರುತ್ತೆ. ನೀವು ಏರ್ಪೋರ್ಟಿಗೆ ಹೋದರೆ ನೀವು ಹೋಗೋ ಗೇಟ್ ಬೇರೆ, ಇವ್ರಿಗೆ ಪ್ರೋಟೋಕಾಲ್ ಪ್ರಕಾರ ಬೇರೆ ಗೇಟ್ನಲ್ಲಿ ಒಳಗೆ ಹೋಗ್ತಾರೆ. ಟರ್ಮಿನಲ್ 2 ಇಂದ ಹೋಗ್ತಾವಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಗಳೆಲ್ಲ, ಅಲ್ಲಿಗೆ ಬಂದು ಇಳಿತಿದ್ದಾರೆ. ಬೀಳ್ಕೊಡುವುದಕ್ಕೆ ಕಾರ್ಯಕರ್ತರು ಅಭಿಮಾನಿಗಳು ಬಂದಂಗಿದೆ. ವಿದೇಶಕ್ಕೆ ಹೋಗ್ತಾ ಇರುವುದಕ್ಕೆ ಶಾಲು ಬೊಕ್ಕೆ. ಪುಟ್ಟರಂಗ ಶೆಟ್ಟರ್ ಬಂದರು ನೋಡಿ ಅಲ್ಲಿ. ಪುಟ್ಟರಂಗ ಶೆಟ್ಟರು, ಹೌದ್ರಿ ಹೋಗ್ತಿದ್ದೀವಿ, ನಮಗೆ ಬೇಕಾದಾಗ ವಿದೇಶ ಪ್ರವಾಸಕ್ಕೆ ಹೋಗೋ ಸ್ವಾತಂತ್ರ್ಯನೂ ಈ ದೇಶದಲ್ಲಿಲ್ವಾ ಅಂತ ಕೇಳಿದ್ರು. ಶಾಸಕರಾದ ದೇವೇಂದ್ರಪ್ಪ ಮತ್ತು ಪುಟ್ಟರಂಗ ಶೆಟ್ಟರು ಇಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಟೀಕೆಗಳಿಗೆಲ್ಲ ಉತ್ಸೋದಿದ್ರೆ ಉತ್ತರಿಸೋಣ. ಅನಗತ್ಯವಾಗಿರ್ತಕ್ಕಂಥ ಟೀಕೆ ಇದೆ. ಇದು ಸುಮಾರು 2 ತಿಂಗಳ ಕೆಳಗಡೆ ಫಿಕ್ಸ್ ಆಗಿರೋಂಥದ್ದು. 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂಥದ್ದು. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು, ನಾವು ಕಾಂಗ್ರೆಸ್ಸಿಗರಷ್ಟೇ. ಹಾಗಾಗಿ ಮನುಷ್ಯ ಆದಂಥವನು ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಬಿಟ್ಟರೆ ಇದಕ್ಕೇನು ವಿಶೇಷವಾಗಿರ್ತಕ್ಕಂಥದ್ದು ನನಗೆ ಪಕ್ಕಾ ಮಾಹಿತಿ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರಂತ ಗೊತ್ತಿದೆ. ಈಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇದು ಬಹುತೇಕವಾಗಿ ನಾವು ಮಾರ್ಚ್ 3ಕ್ಕೆ ರಿಟರ್ನ್. ವೈಯಕ್ತಿಕ ಪ್ರವಾಸ. ಎಸ್. ಆಮೇಲೆ ಏನಾಗ್ತದೆ ಅಂದರೆ ಇತ್ತೀಚೆಗೆ ನಾವೇನಾದರೂ ಸಿಂಗಲ್ ಹೋಗೋವಷ್ಟು ನಮಗಿನ್ನೂ ಕೆಲವೊಂದು ಹೊರದೇಶಕ್ಕೆ ತುಂಬ ದೂರ. ನಾನಂತೂ ಹೋಗ್ತೀನಿ, ಯಾರು ಬಂದ್ರೆ ಗೊತ್ತು. ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ, ನಾನು ಹೋಗ್ತಾ ಇದ್ದೀನಿ, ಇನ್ನು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಅದಕ್ಕೆ ಹೋಗ್ತಾರೆ, ಅದಕ್ಕೆ ನಾನು ಹೋಗ್ತೀನಿ. ವಿಲಾಸ ಜೀವನ ಮಾಡೋಕ್ಕಲ್ಲ, ನಾವೊಬ್ಬರು ರೈತರು, ಹೈನುಗಾರಿಕೆ ನೋಡಕ್ಕೆ ನಾವು ಎಂಜಾಯ್ ಮಾಡಕ್ಕೆ ಹೋಗಾರಲ್ಲ. ನಾವು ಅಗ್ರಿಕಲ್ಚರ್ ಮತ್ತು ಅನಿಮಲ್ ಹಸ್ಬೆಂಡ್ರಿ. ಬಜೆಟ್ ಬಸಂತ ನಾನು ಬಜೆಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರ ಮಂಡ ಹತ್ರ ಬರ್ತೀವಿ, ಎಲ್ಲನೂ ಕೇಳಿ. ಅದೆಲ್ಲ ಹೈಕಮಾಂಡ್ ಅನುಮತಿ ಯಾತಕ್ಕೆ ಬೇಕು ನಾವು ಹೋಗೋದಕ್ಕೆ? ಅದು ನನಗೆ ಗೊತ್ತಿ. ನಾವು CMಗೆ ಹೇಳಿಲ್ಲ, ಇನ್ನು DK ಶಿವಕುಮಾರ್ಗೆ ಹೇಳ್ತೀವಿ. ಇಲಾಖೆಯಿಂದ ಹೋಗ್ತಿರೋದು ವೈಯಕ್ತಿಕವಾಗಿ. ಹೌದು ಸರ್. ಎಷ್ಟು ಜನ ಶಾಸಕರು ಹೋಗ್ತಾ ಇದ್ದಾರೆ ಸರ್? ಒಟ್ಟು ಗೊತ್ತಿಲ್ಲ, ಇನ್ನು ನಾನಂತೂ ಹೋಗ್ತಾ ಇದ್ದೀನಿ. ನಿಮ್ಮ ಜೊತೆ ಯಾರ್ಯಾರು ಸ್ನೇಹಿತರು ಬರ್ತಾ ಇದ್ದಾರೆ ಸರ್? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. DK ಶಿವಕುಮಾರ್ ಹೇಳಿದ್ದೀರಾ ಅಂದರೆ ಪುಟ್ಟರಂಗ ಶೆಟ್ಟರ್ CMಗೆ ಹೇಳಿಲ್ಲ, ಅವ್ರಿಗೆ ಕೇಳಲಿ ಅಂತಾರೆ. ಹೈಕಮಾಂಡಿಗೆ ಗೊತ್ತಾ? ಹೈಕಮಾಂಡ್ ಪರ್ಮಿಷನ್ ತಗೊಂಡಿದ್ದೀರಾ ಅಂದರೆ ಯಾಕೆ ಹೈಕಮಾಂಡ್ ಪರ್ಮಿಷನ್ ತಗೋಬೇಕು ಅಂತಾರೆ ಪುಟ್ಟರಂಗ ಶೆಟ್ಟರು. ರೈತರು ಎಂಜಾಯ್ ಮಾಡೋಕ್ಕೆ ಹೋಗ್ತಿಲ್ಲ, ನಾವು ಕೃಷಿ ಅಧ್ಯಯನಕ್ಕೆ ಹೋಗ್ತಾ ಇದ್ದೀವಿ ಅಂದರು. ಯಾರ್ಯಾರು ಬರ್ತಾರೆ ಜೊತೆಗಂತೂ ಗೊತ್ತೇ ಇಲ್ಲ ಅಂತ ಇವ್ರಿಗೆ ಇನ್ನೂ. ಬಹುಶಃ ಇವರು ಎಲ್ಲ ನೀವು ಒಳಗೆ ಹೋದ ತಕ್ಷಣ ಬೋರ್ಡಿಂಗ್ ಪಾಸ್ ತಗೊಂಡು ಲಗೇಜೆಲ್ಲ ಹಾಕಿ ಇಮಿಗ್ರೇಷನ್ ಮುಗಿಸಿ ಒಳಗಡೆ ಹೋಗಿ ಗೇಟಿಗೆ ಹೋಗಿ ಕೂತ್ಕೋತಾರಲ್ಲ, ಅಲ್ಲಿ ಗೊತ್ತಾಗತ್ತಿರು, ಓ ನೀವು ಬರ್ತಾ ಇದ್ದೀರಾ ಅಂತ. ಅಲ್ಲಿ ಪತ್ರಕರ್ತರು ನಿಂತ್ಕೊಂಡಾಗ ಏಕಾಏಕಿ ನಾಗರಾಜ್ ಯಾದವ್ ಬಂದು ಹೇಳಿದ್ಬಿಟ್ರು, ನಮ್ಮ MLC ನಾಗರಾಜ್ ಯಾದವ್. ಓ ಇವರು ಇದ್ದಾರಾ ಲಿಸ್ಟಲ್ಲಿ ಅಂತ ಪಾಪ ಬಂದು ಸ್ಪಷ್ಟೀಕರಣ ಕೊಟ್ಟು ಹೋದ್ರು ಅವರು. ಇಲ್ಲಪ್ಪ, ನಾ ಬೆಳಗಾವಿ ಫ್ಲೈಟಿಗೆ ಹೋಗ್ತಿರೋದು, ಟರ್ಮಿನಲ್ 2 ಇಂದಾನೇ ಇದೆ ಬೆಳಗಾವಿ ಫ್ಲೈಟು, ಅದಕ್ಕೆ ಬಂದಿದ್ದೀನಿ ಅಂತ. ಪರವಾಗಿಲ್ಲ, ಪ್ರಯಾಣ ಸುಖಕರವಾಗಲಿ, ಬಟ್ ಚರ್ಚೆ ಆಗೋದೇನು ನಿಲ್ಲದಿಲ್ಲ ರೀ ಇದು. ಇಂಟ್ರಡಕ್ಷನಲ್ಲಿ ಹೇಳಿದ್ನಲ್ಲ, ಬಜೆಟ್ ಪ್ರಿಪರೇಷನ್ ಸಭೆಗಳು ನಡೀತಾ ಇರುವಾಗ, ಬಜೆಟ್ ಸೆಷನ್ನಿನ ಡೇಟ್ ಡಿಸೈಡ್ ಆಗಿರುವಾಗ ಇಷ್ಟು ಜನ ಶಾಸಕರುಗಳೆಲ್ಲ ಸೇರ್ಕೊಂಡು ಹೋಗ್ತಾ ಇದ್ದಾರೆ. ಆಗದೇ ಇರುತ್ತಾ ಚರ್ಚೆ? ಎಲ್ಲರೂ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು, ಆಗದೇ ಇರುತ್ತಾ ಚರ್ಚೆ? ಸತೀಶ್ ಜಾರಕಿಹೊಳಿ ಅವರು ಏನು ನಮ್ಮ ದುಬೈ ಕರ್ಕೊಂಡು ಹೋಗ್ಬೇಕು ಅಂತಿದ್ರು, ಕ್ಯಾನ್ಸಲ್ ಮಾಡಿಸಿದ್ರು.
ಹೈಕಮಾಂಡ್ ಬೇಡ ಈಗ ಬೇಡ ಅಂತ ಹೇಳ್ತು. ಮೈಸೂರು ದಸರಾಗೆ ಎಲ್ಲ ಶಾಸಕರು ಒಟ್ಟಾಗಿ ಹೋಗಿ ಬರ್ತೀವಿ ಅಂದರು, ಬೇಡ ಅಂತಂದರು. ದಲಿತ ಶಾಸಕರು ಸಚಿವರುಗಳ ಡಿನ್ನರ್ ಮೀಟಿಂಗ್ ಒಂದನ್ನು ಡಾಕ್ಟರ್ ಪರಮೇಶ್ವರ್ ಹೋಸ್ಟ್ ಮಾಡಿದರು, ಅದಕ್ಕೂ ಬೇಡ ಅಂದರು. ಸತೀಶ್ ಜಾರಕಿಹೊಳಿ ಅವರೇನು ಸರ್ಕಾರದ ದುಡ್ಡನ್ನ ಕರ್ಕೊಂಡು ಹೋಗ್ತಿರಲಿಲ್ಲ, ಅವರು ಸ್ವಂತ ದುಡ್ಡಲ್ಲೇ ಕರ್ಕೊಂಡು ಹೋಗ್ತಿದ್ರು. ಮೈಸೂರಿಗೆ ಒಂದು ಓಲೋ ಬಸ್ನಲ್ಲಿ ಎಲ್ಲ ಶಾಸಕರನ್ನು ಕರ್ಕೊಂಡು ಹೋಗಿ ಬರೋದಕ್ಕೆ ಸರ್ಕಾರದ ದುಡ್ಡು ಆಗಬೇಕು, ಪ್ರೈವೇಟ್ ದುಡ್ಡಿನಲ್ಲಿ ಆಗ್ತಿತ್ತು. 100% ಶ್ಯೂರ್ ನಾನು ಡಾಕ್ಟರ್ ಪರಮೇಶ್ವರ್ ಏನು ಸರ್ಕಾರದ ದುಡ್ಡಿನಲ್ಲಿ ಊಟ ಹಾಕಿಸ್ತೀನಿ ಅಂದಿರೋದಿಲ್ಲ, ಅವರು ಸ್ವಂತ ದುಡ್ಡಿನಲ್ಲಿ ಊಟ ಹಾಕಿಸ್ತಾ ಇದ್ರು. ಅದಕ್ಕೆಲ್ಲದಕ್ಕೂ ಬೇಡ ಅಂದು ಈ ಟೈಮ್ನಲ್ಲಿ ಈ ಫಾರಿನ್ ಟ್ರಿಪ್ ನಡೀತಾ ಇದೆ ಅಂತಂದರೆ ಕುತೂಹಲಕಾರಿ. ವಿದೇಶಕ್ಕೆ ಹೊರಟು ನಿಂತಿರುವ ಕೆಲವು ಶಾಸಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ನಿನ್ನೆ ಅವರ ಮನೆಯಲ್ಲಿ ಭೇಟಿಯಾಗಿ ವರದಿ ಒಪ್ಪಿಸಿ ಬಂದಿದ್ದಾರೆ. ಹೇಳಿರ್ತಾರೆ, ಇಷ್ಟು ಜನ ಹೋಗ್ತಾ ಇದ್ದೀವಿ, ಇಂತಿಂತಲ್ಲಿ ಹೋಗ್ತೀವಿ, ಇಲ್ಲಿ ಸ್ಟೇ ಮಾಡ್ತೀವಿ, ಹಂಗೆ ಹಿಂಗೆ. ಅದಕ್ಕೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು ದೇವ್ರಿಗೆ ಗೊತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೊರಟು ನಿಂತಿರುವ ಪ್ರತಿಯೊಬ್ಬ ಶಾಸಕರಿಗೂ ವೈಯಕ್ತಿಕವಾಗಿ ಕಾಲ್ ಮಾಡಿದ್ರಂತೆ. ಯಾರು ಕಳಿಸ್ತಿದ್ದಾರೆ ನಿಮ್ಮನ್ನು? ಟಿಕೆಟ್ ನೀವೇ ಬುಕ್ ಮಾಡ್ಕೊಂಡಿದ್ದೀರಾ? ಯಾರು ಸ್ಪಾನ್ಸರ್ಸ್ ಇದ್ದಾರಾ? ನೀವು ಹೋಗಿ ಫಾರಿನ್ ಟೂರ್ಗೆ ಅಂತ ಯಾರು ಹೇಳಿದಾರಾ? ಯಾರ್ಯಾರು ಹೋಗ್ತಾ ಇದ್ದೀರಿ? ಬರ್ತೀವಿ ಎಂದು ಡ್ರಾಪ್ ಆದವರು ಯಾರ್ಯಾರು? ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇಳಿ ಮಾಹಿತಿ ತಗೊಂಡ್ರಂತೆ. 2.5-3 ತಿಂಗಳಿಂದ ತಯಾರಿ ನಡೀತಾ ಇತ್ತು ಅಂತ ಹೇಳಿದ್ರು. ಹೌದು, ಪಶುಸಂಗೋಪನಾ ಇಲಾಖೆಯಿಂದ ಈ ಪ್ರವಾಸ ಆಗೋದು ಅಂತಿತ್ತು. ಆ ಪ್ರವಾಸದಲ್ಲಿ ಎಲ್ಲ ಪಕ್ಷಗಳ ಶಾಸಕರುಗಳು ಇದ್ದರು. ಅದು ಕ್ಯಾನ್ಸಲ್ ಆಗಿ ಈಗ ಕಾಂಗ್ರೆಸ್ಸಿನ ಶಾಸಕರುಗಳು, ಸಿದ್ದರಾಮಯ್ಯ ನಿಷ್ಠ ಶಾಸಕರುಗಳ ಪ್ರವಾಸ ಆಗಿದೆ ಇದು. ಈ ಪ್ರವಾಸ ಒಗ್ಗಟ್ಟು ತೋರಿಸುವುದಕ್ಕ ಅಂದರೆ ಏನು ಸಂಖ್ಯಾಬಲ ತೋರಿಸೋದಕ್ಕ ಅಂತ ಕೇಳಿದ್ದಕ್ಕೆ ಶಿವಗಂಗಾ ಬಸವರಾಜ್ ಅವರು ಆಮೇಲೆ ತೋರಿಸ್ತೀವಿ ಅವ್ರ ಮಾತನ್ನು. ಅಂದರೆ ಸಂಖ್ಯಾಬಲ ತೋರಿಸೋದಕ್ಕಂದ್ರೆ ಇರೋದೇ 25 ಜನನ ಶಾಸಕರು ಸಿದ್ದರಾಮಯ್ಯನವ್ರ ಪರವಾಗಿ ಅಂತಂದ್ರೆ ಅವರು ಇಷ್ಟೇನ ಹಂಗಿದ್ರೆ ಸಂಖ್ಯಾಬಲ ಅಂತ. ಇರಲಿ, ಪ್ರವಾಸಕ್ಕಂತೂ ಹೋಗ್ತಾ ಇದ್ದಾರೆ, ಹೋಗಿ ಬರ್ತಾರೆ, ಸುಖಕರವಾಗಿರಲಿ. ಆಸ್ಟ್ರೇಲಿಯಾ ನೋಡೋ ಹಂಗಿದೆ. ಶಿರಗೊಪ್ಪ MLA ನೋಡಿ ಅವರು, ನಾಗರಾಜು, ಶಿರಗೊಪ್ಪದ ಶಾಸಕರು. DK ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ವಂತಿದ್ದು, ಯಾರ್ಯಾರು ಹೋಗ್ತಿದ್ದಾರೆ, ಯಾರು ಕಳಿಸ್ತಾ ಇದ್ದಾರೆ, ಏನೂ ಗೊತ್ತಿಲ್ಲ ನನಗೆ ಅಂತ. DK ಸುರೇಶ್ ಅವ್ರು ಹೋಗಿ ಬರಲಿ ಬಿಡ್ರಿ ಆರಾಮಾಗಿ ಅಂತಾರೆ. ಶಿವಗಂಗಾ ಬಸವರಾಜು ಈ ಟೈಮು MLA ಆದವರು ನನ್ನ ಕ್ಷೇತ್ರಕ್ಕೆ ಇಂಥದ್ದು ಕೊಡಿ, ಇಂಥದ್ದು ಕೊಡಿ, ಇದು ಬೇಕು ಅಂತ ಕೇಳಿ ತಗೊಳ್ಳೋ ಟೈಮು ಇಂಥ ಟೈಮ್ನಲ್ಲಿ ಫಾರಿನ್ ಟ್ರಿಪ್ಪ ಮಾಡೋದು ಅಂತ ಶಿವಗಂಗಾ ಬಸವರಾಜ್ ಅವ್ರು ಕೇಳ್ತಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ನನಗೆ ಯಾವ ಟೂರ್ ಬಗ್ಗೆ ನನಗೆ ಅವ್ರವ್ರ ವೈಯಕ್ತಿಕವಾಗಿ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗುತ್ತೆ. ಅವ್ರು ಶಾಸಕರಾಗಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀವು ಶಾಸಕರಾಗಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಪ್ರಯತ್ನ ಮಾಡಿ, ನೀವು ಶಾಸಕರಾಗೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ವಿಶ್ವಾಸಕ್ಕೆ ಕೆಲವರು ಹೋಗಿರ್ತಾರೆ, ಕೆಲವರು ದೇಶ ನೋಡಬೇಕು ಅಂತ ಹೋಗಿರ್ತಾರೆ, ಕೆಲವರು ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ. ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂಥದ್ದು ಏನಿಲ್ಲ. ಆಗಿಂದಾಗೆ ಕೆಲವು ಶಾಸಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಲ್ಲೇನು ಅಪಾರ್ಥ ಕಲ್ಪಿಸುವಂಥದ್ದಿಲ್ಲ. ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ. ಒಂದಷ್ಟು ಗೊಂದಲಗಳ ಮಧ್ಯೆ, ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ, ಸ್ನೇಹಿತರ ಜೊತೆ ಹೋದರೆ ಮೈಂಡು. ವಿದೇಶ ಪ್ರವಾಸ ಶುಭ ಕೋರ್ತೀನಿ. ಹ್ಯಾಪಿ ಜರ್ನಿ. ಹೋಗೋ ಸಂದರ್ಭನೂ ಅಲ್ಲ ಇದು, ಯಾಕೆಂದರೆ ಬಜೆಟ್ಟು ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ, ಅದು ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರಲ್ಲ. ನನ್ನ ವೈಯಕ್ತಿಕವಾಗಿ ನೀವು ಕೇಳಿದ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ, ಅವ್ರವ್ರ ವೈಯಕ್ತಿಕ ವಿಷಯ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದೆ. ಹಂಗಾರೆ ಶಕ್ತಿ ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ ಥರದ್ದು ಯಾವುದು ಶಕ್ತಿ ಪ್ರದರ್ಶನ ಅಲ್ಲ. ನನಗೆ ರಾಮನಗರನೇ ಫಾರಿನ್. ನಾನು ಬೆಳಗ್ಗೆದ್ದು ಇಲ್ಲಿ ಬಂದ್ರೇ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು, ನಾನು ಏನೇನು ಮಾಡ್ತೀನಿ ಅದನ್ನು ನನಗಿಲ್ಲೇ ಕಾಣ್ತದೆ. ಇದೇ ನನ್ನ ಫಾರಿನ್ನು. ನನ್ನ ಸಹೋದ್ಯೋಗಿಗಳು, ನನ್ನ ಕ್ಷೇತ್ರದ ಜನನೇ ನನಗೆ ಸಹೋದ್ಯೋಗಿಗಳು. ಈಗೆಲ್ಲ ಅವರೇ ನನಗೆ ತಂದೆ, ತಾಯಿ, ಅಕ್ಕ. ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಮೈಗೂಡಿಸ್ಕೊಂಡಿದ್ದೀನಿ. ನಾನು ಕೆಲಸ ಮಾಡ್ತೀನಿ. ನನಗಿದೇ ಫಾರಿನ್ನು. ಇಕ್ಬಾಲ್ ಹುಸೇನ್ರಿಗೆ ರಾಮನಗರನೇ ಫಾರಿನ್ ಅಂತೆ.
ಜನಪ್ರತಿನಿಧಿಗಳಾದವ್ರಿಗೆ, ಅವ್ರಿಗಷ್ಟೇ ಅಲ್ಲ ಎಲ್ರಿಗೂ ಒಂದು ಗ್ಲೋಬಲ್ ವಿಷನ್ ಅನ್ನೋದು ಇರಬೇಕು. ಯಾವ ದೇಶ ಹೆಂಗೆ ಏನು ಅದೊಂದು ವಿಷನ್ ಇರಬೇಕು. ಅಲ್ಲಿ ಬಂದವರು ಯಾರೋ ಒಬ್ಬರು ಶಾಸಕರು ಹೇಳಿದ್ರಲ್ಲ, ದೇಶ ನೋಡು ಕೋಶ ಓದು ಅಂತ ಹಿರಿಯರು ಹೇಳಿದ್ದಾರೆ. ಕರೆಕ್ಟ್ ಅದು. ದೇಶನೂ ನೋಡ್ಬೇಕು, ಕೋಶನೂ ಓದಬೇಕು. ಸಮಸ್ಯೆ ಆಗೋದು, ಸಮಸ್ಯೆ ಅಂದರೆ ಪ್ರಶ್ನೆಗಳು ಹೇಳೋದು ಹಿಂಗೆ ಗುಂಪಾಗಿ ನೋಡೋದಕ್ಕೆ ಹೋದಾಗ. ನಮ್ಮ ಪ್ರಶಾಂತ್ನಾಥ್ ನನಗೆ ಕೇಳಿದ್ರು, ನನಗೆ ಹೌದಲ್ಲ ಅನ್ನಿಸ್ತು. ಈಗ ನಾವೊಂದು 275 ಜನ ಇದ್ದೀವಪ್ಪ ನಮ್ಮ ಆಫೀಸಲ್ಲಿ. 15-20 ಜನ ಒಂದೇ ಸಲಕ್ಕೆ ನಾವು ಒಟ್ಟಿಗೆ ಪ್ರವಾಸ ಹೋಗ್ತಿದ್ವಿ ಅಂದ್ರೆ ಹ್ಞೂ ಅಂದ್ಬಿಡ್ತೀವಿ. ಹೋಗಿ ಬನ್ನಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ನಿಮ್ಮ ದುಡ್ಡಿನಲ್ಲಿ ನೀವು ತಾನೇ ಹೋಗಿ ಬನ್ನಿ ಅಂದ್ಬಿಡ್ತೀವ. ಇಲ್ಲಿ ಏನರಪ್ಪ ಕೆಲಸ ಏನು ಅಂತ ಕೇಳ್ತೀವಿ ನಾವು. ಕೇಳೋದಿಲ್ವಾ? ಪುಟ್ಟರಂಗ ಶೆಟ್ಟರು ಕೇಳಿದ್ರು, ನಮ್ಮ ದುಡ್ಡಿನಲ್ಲಿ ನಾವು ಹೋಗಕ್ಕೆ ನಾವ್ಯಾಕೆ ಹೈಕಮಾಂಡ್ ಪರ್ಮಿಷನ್ ತಗೋಬೇಕು? CMಗೆ ಹೇಳಿಲ್ಲ ನಾನು, DK ಶಿವಕುಮಾರ್ಗೆ ಯಾಕೆ ಹೇಳಬೇಕು ಅಂದ್ರೆ ಅವರು. ಈ ಮಾತೇ ಸತ್ಯ ಅನ್ನೋದಾದರೆ ಒಬ್ಬ ಸರ್ಕಾರಿ ನೌಕರ ತನ್ನ ದುಡ್ಡಿನಲ್ಲಿ ತಾನು ಫಾರಿನ್ಗೆ ಹೋಗಿ ಬರ್ತೀನಿ ಅಂದರೆ ಸರ್ಕಾರದ ಪರ್ಮಿಷನ್ ಯಾಕೆ ತಗೋಬೇಕು? ಆಯಾ ಡಿಪಾರ್ಟ್ಮೆಂಟಿಗೆ ಅಪ್ಲಿಕೇಶನ್ ಹಾಕಿ ನಿಂತ್ಕೋಬೇಕು ಗೌರ್ಮೆಂಟ್ ಎಂಪ್ಲಾಯಿಗಳು. ಇತ್ತೀಚೆಗೆ ನನ್ನ ಸ್ನೇಹಿತ ACP ಒಬ್ಬರು ಅವ್ರ ತಾಯಿಗೆ ಇಂಗ್ಲೆಂಡ್ ತೋರಿಸ್ಬೇಕು ಅಂತಿತ್ತು. ಒದಾಡ್ತಿದ್ರು ಅವರು. DG ಆಫೀಸಿಂದ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ, ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ. ಅವ್ರ ದುಡ್ಡಿನಲ್ಲಿ ಅವ್ರು ಹೋಗ್ತಾಯಿದ್ರು ಸ್ವಾಮಿ. ಅವ್ರು ಯಾಕೆ ಹಂಗೆ ಒದ್ದಾಡಬೇಕು? ನೀವು ಪಬ್ಲಿಕ್ ಸರ್ವೆಂಟ್ಗಳು, ಜನಪ್ರತಿನಿಧಿಗಳಾದಂಥವರು, ಜನಸೇವಕರು ನೀವು. ನೋಡಿ, ಸಿದ್ದರಾಮಯ್ಯನವರ ಆಪ್ತರೆಲ್ಲರೂ ಅದನ್ನೇ ಹೇಳ್ತಾರೆ, ಅವ್ರ ದುಡ್ಡಲ್ಲ. ಕೇಳಿಸ್ಕೊಳ್ಳಿ ಒಮ್ಮೆ. ನಿಮ್ಗೇನಾದ್ರೂ ಇನ್ವೈಟ್ ಮಾಡಿದ್ರೆ ಸರ್ ನಿಮ್ಮ ಸಹೋದ್ಯೋಗಿ? ನಾನು ಹೋಗ್ತೀನಿ ಫಾರಿನ್ಗೆ. ನಾನು ಹೋದಷ್ಟು ಫಾರಿನ್ಗೆ ನಮ್ಮ 224 ಜನದಲ್ಲಿ ಯಾರೂ ಹೋಗಿಲ್ಲ, ಗೊತ್ತಾಯ್ತಾ? ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ, ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ. ಬರೋವಾಗಲೂ ಬಂದಿದ್ದೀನಪ್ಪ ಅಂತಲೂ ಹೇಳೋದಿಲ್ಲ. ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಟು ದಿ ಫಾರಿನ್. ಈಗ ಖಾಸಗಿ ಬದುಕಲ್ಲಿ ಶಾಸಕರುಗಳು ಏನಾದರೂ ಹೊರಗಡೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಅವರು ಮನಸ್ಸಿಗೆ ಬಂದರೆ, ಅವರು ಅವ್ರ ಸ್ವಂತ ಖರ್ಚಲ್ಲಿ ಹೋಗಿ ಬಂದರೆ, ಅದಕ್ಕೆ ಯಾಕೆ ಇಷ್ಟೊಂದು ಸಾರ್ವಜನಿಕವಾಗಿ ಆ ಥರ ಟೂರ್ ಹೋಗೋದೇ ಸರಿ ಇಲ್ಲ ಅನ್ನೋ ರೀತಿ ಅವಹೇಳನ ಮಾಡ್ತಕ್ಕಂಥ ಪದ್ಧತಿ ಬರ್ತಾ ಇದೆಯೋ ಗೊತ್ತಿಲ್ಲಪ್ಪ. ಪಾಲಿಟಿಕ್ಸು ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಇದ್ದೇ ಇರುತ್ತೆ. ರಾಜಕಾರಣ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಅದನ್ನು ನಾವು ಸದುದ್ದೇಶದಿಂದ ಮಾಡ್ತಕ್ಕಂಥ ಒಂದು ವಿದೇಶ ಪ್ರವಾಸ ಹೋಗಿ ಬರಲಿ. ಯಾವ ಪ್ರಪಂಚದ ದೇಶಗಳಲ್ಲಿ ರೈತರ ಪರವಾಗಿ ಅನುಕೂಲ ಆಗ್ತಕ್ಕಂಥ ಸಂಗತಿಗಳಿರ್ತವೆ, ಅದನ್ನು ನಾವು ಅಲ್ಲಿ ಕಲಿತು ಬಂದು ಇಲ್ಲಿ ಜಾರಿ ಮಾಡೋದ್ರಿಂದ ನಮ್ಮ ಜನಕ್ಕೆ ಸಹಾಯ ಆಗ್ತದೆ. ಆ ಥರದಲ್ಲಿ ಇವರು ಏನಾದ್ರು ಕಲಿತು ಬರಲಿ ಅಂತ ನನ್ನ ಆಶಯ. ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳಕ್ಕಾಗಲ್ಲ. ತಮಗೆ ಆಹ್ವಾನ ಇದೆಯಾ? ಇಲ್ಲ, ನಾನು ಯಾರು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದಾರೆ. ರಾಜಕೀಯ ಬೆಳವಣಿಗೆಗೂ ಇದಕ್ಕೆ ಏನು ಸಂಬಂಧ? ರಾಜಕೀಯ ಬೆಳವಣಿಗೆ ಏನೇ ಇದ್ರು ಅವ್ರು ಹೋಗೋದು ಇಲ್ಲ. ಅವ್ರು ಯಾಕೆ ಹೋಗ್ತಾರೆ, ಹೋಗ್ತಾ ಇದ್ದಾರೆ ಅಂತಂದರೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್ ಅದು. ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ನಾನು ಆಸ್ಟ್ರೇಲಿಯಾದಲ್ಲೇ ಇದ್ನಲ್ರಿ, ಅಲ್ಲಿ ಯಾಕೆ ಕೃಷಿ ಇಲ್ಲ ಅಂತ ಹೇಳಿದ್ರು. ಎಲ್ಲ ಕಡೆನೂ ಇದೆ. ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ, ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಅವ್ರದ್ದೇನು ಕೆಲಸ ಇಲ್ಲ. ಬಜೆಟ್ ಮಂಡಿಸುವವರು ಸಿದ್ದರಾಮಯ್ಯನವರು. ಅಷ್ಟರಲ್ಲಿ ವಾಪಸ್ ಬರ್ತಾರೆ ಇವರು. 1ನೇ ತಾರೀಕು ವಾಪಸ್ ಬರ್ತಾರೆ. ಮೊದಲು 3ನೇ ತಾರೀಕು ಅಂತಾಗಿತ್ತು, 1ನೇ ತಾರೀಕು ವಾಪಸ್ ಬರ್ತಾರಂತೆ. 6ನೇ ತಾರೀಕು ಬಜೆಟ್ ಸೆಷನ್ನಿಗೆ ಎಲ್ಲರೂ ಹಾಜರಿರ್ತಾರೆ. DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಸಭೆ ಮುಗಿಸಿ ಬಂದ ನಂತರ ಅವರ ಪಾಳಯದಿಂದ ಅವರಲ್ಲೊಂದು ಚರ್ಚೆ ನಡೀತಾ ಇತ್ತು. ಇನ್ನು ಮುಂದೆ ಚಟುವಟಿಕೆಗಳು, ಹೇಳಿಕೆಗಳು ಜೋರಾಗ್ತವೆ, ನೋಡ್ತಾ ಇರಿ ಅಂತ. ಹೇಳಿಕೆಗಳು ಜೋರಾಗ್ತವೆ, ನೋಡ್ತಾ ಇರಿ ಅಂತ. ಹೇಳಿಕೆಗಳ ಸರಣಿ ಇದೆ ನನ್ನ ಹತ್ರ, ತೋರಿಸೋದಕ್ಕೆ ಟೈಮ್ ಇಲ್ಲ ಅಷ್ಟೇ. DK ಶಿವಕುಮಾರ್ ಅವರು ಮತ್ತೊಮ್ಮೆ ಹೇಳಿದರು, ನನ್ನ ಸಿದ್ದರಾಮಯ್ಯನವರ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮಧ್ಯದಲ್ಲಿ ಮಾತುಕತೆ ಆಗಿದೆ, ಕದ್ದು ಮುಚ್ಚಿ ಏನಾಗಿಲ್ಲ. ಸರಿಯಾದ ಸಮಯದಲ್ಲಿ ಏನು ಮಾತುಕತೆ ಆಗಿತ್ತು ಅನ್ನೋದನ್ನು ಸಿದ್ದರಾಮಯ್ಯನವರೇ ಹೇಳ್ತಾರೆ ಅಂತ. ಶಿವಗಂಗಾ ಬಸವರಾಜು ಕೇಳ್ತಾ ಇದ್ದಾರೆ ಇವತ್ತು, 2.5 ವರ್ಷಕ್ಕೆ ಮಾತಾಗಿತ್ತೋ ಇಲ್ಲೋ ಕ್ಲಿಯರಾಗಿ ಸಿದ್ದರಾಮಯ್ಯನವ್ರು ಹೇಳಿಬಿಡಲಿ ಅಂತ. 2.5 ವರ್ಷಕ್ಕೆ ಮಾತಾಗಿತ್ತೋ ಇಲ್ಲೋ ಸಿದ್ದರಾಮಯ್ಯನವ್ರು ಕ್ಲಿಯರಾಗಿ ಹೇಳಿಬಿಡಲಿ ಅಂತ. ಇಕ್ಬಾಲ್ ಹುಸೇನ್ ಹೇಳಿದ್ರು. ಎಂಥ DK ಶಿವಕುಮಾರ್ ಅವರು ಶಿವನ ಪೂಜೆಗೇನೋ ಕೂತ್ಕೊಂಡಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ರಾಜಕೀಯ ಶಕ್ತಿಗಾಗಿ ಧ್ಯಾನ ಮಾಡ್ತಿದ್ದಾರೆ. ನೋಡಿ, ಅವ್ರು ಹೇಳಿದ ಡೇಟೇ ಫೈನಲ್ಲು, ಮುಖ್ಯಮಂತ್ರಿ ಆಗ್ತಾರವರು ಅಂತ. ಹೇಳಿಕೆಗಳು ಹಿಂಗೆ ಆಗ್ತಾ ಇದ್ದಾವೆ, ಚಟುವಟಿಕೆಗಳು ಹಿಂಗೆ ಆಗ್ತಾ ಇದ್ದಾವೆ. ಒಂದೆರಡು ಹೇಳಿಕೆ ಕ್ವಿಕ್ಕಾಗಿ ಕೇಳಿಸ್ಕೊಳ್ಳಿ. ಏನು ಕದ್ದು ಮುಚ್ಕೊಂಡು ಇಬ್ರು
ದೊಡ್ಡ ವ್ಯವಹಾರ ಏನಿಲ್ಲ ಇದು. ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಆ ತೀರ್ಮಾನ ಏನಿದೆ ಅಂತ ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ನಾನು ಇದನ್ನು ನಿಮಗೆಲ್ಲ ಉತ್ತರ ಕೊಡ್ತಾ ನಾನು ಏನು ಹೇಳಬೇಕು ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮಾದೇವಪ್ಪಂದ್ರೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಕೇಳಿರ್ತೀರಿ ಹೆಸರು. ಇತ್ತೀಚೆಗಂತೂ ವಿಪರೀತ ಕೇಳ್ತಾ ಇರ್ತೀರಿ. ನಾನು, ನೀವು ಇನ್ನೊಂದು 5 ವರ್ಷದಲ್ಲಿ ನಮ್ಮ ಮೇಲೆ AIದ ಇಂಪ್ಯಾಕ್ಟ್ ಇಲ್ಲವೇ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಯಾರೂ ಇರೋದಿಲ್ಲ ನೋಡಿ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹೂ ಎವರ್ ವಿ ಆರ್. ನಾನೊಬ್ಬ ಪತ್ರಕರ್ತ, ನೀವು ವಕೀಲರಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ರೈತರಾಗಿರಬಹುದು, ಏನು ಎಂಜಿನಿಯರ್ ಆಗಿರಬಹುದು, ಅಥವಾ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿರಬಹುದು, ಡ್ರೈವರ್ಗಳಾಗಿರಬಹುದು, ಏನೇ ಆಗಿರಿ ನೀವು, ಒಂದಲ್ಲ ಒಂದು ರೀತಿಯಲ್ಲಿ, ಬಹಳ ಅಲ್ಲ ಕಡಿಮೆ, ಎಷ್ಟೋ ಒಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪ್ಯಾಕ್ಟು ನನ್ನ ಮೇಲೆ, ನಿಮ್ಮ ಮೇಲೆ ಆಗೇ ಆಗತ್ತೆ. ಕೆಲವೊಂದು ಕ್ಷೇತ್ರಗಳಲ್ಲಂತೂ ಸಂಚಲನ ಅಂದರೆ ಪಾಸಿಟಿವ್ ದೃಷ್ಟಿಯಿಂದ ಅಲ್ಲ, ಅಂದರೆ ಏನಾಗ್ಬಿಡುತ್ತಪ್ಪ ಭವಿಷ್ಯ ಅನ್ನುವ ಚಿಂತೆ ಶುರುವಾದಂಗೆ ಆಗಿದೆ. ಟೆಕ್ನಾಲಜಿ ಅಂತೂ ಬರ್ತಾ ಇದೆ, ಬಂದಿದೆ ಆಲ್ರೆಡಿ. ಈಗಿನ್ನೂ ಕಣ್ಣು ಬಿಡ್ತಾ ಇರೋದ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದು ಮುಂದೆ ಎಲ್ಲೆಲ್ಲಿಗೆ ಹೋಗಿ ನಿಲ್ಲಿಸುತ್ತೆ ಜಗತ್ತನ್ನು ಅನ್ನೋದರ ಅಂದಾಜು ಸಹಿತ ಮಾಡೋದಕ್ಕಾಗ್ತಿಲ್ಲ ಇನ್ನೂ. ಈಗ AI ಅಂದ್ರೇನು, ಯಾರ್ದೋ ವಿಡಿಯೋ ಮಾಡಿದ್ರಂತೆ, ಯಾರ್ದೋ ಫೋಟೋ ಮಾಡಿದ್ರಂತೆ, ಅಷ್ಟಕ್ಕೆ ಇದೆ ಈಗಿದು. ಇಟ್ ಈಸ್ ಸ್ಟಿಲ್ ಅ ಬಿಗಿನಿಂಗ್. ಇಂಥದ್ದೊಂದು ಟೆಕ್ನಾಲಜಿ ಬರುತ್ತಿದೆ, ಜಾಬ್ ಮಾರ್ಕೆಟ್ ಡಿಸ್ರಪ್ಟ್ ಆಗುತ್ತೆ. ಈಗ ನಾವೆಲ್ಲ SLC ಮುಗಿಸ್ದಾಗ, PUC ಮುಗಿಸ್ದಾಗ ಏನು ಮಾಡಿದ್ರೆ ಸ್ಕೋಪ್ ಇದೆ, ಇದನ್ನು ಮಾಡ್ಬೋದಾ, ಅದನ್ನು ಮಾಡ್ಬೋದಾ, ಜಾಬ್ ಅಪಾರ್ಚುನಿಟಿ ಎಲ್ಲಿ ಜಾಸ್ತಿ, ಹೀಗೆಲ್ಲ ನೋಡ್ಕೊಂಡು ಕೋರ್ಸ್ ತಗೋತಿದ್ವಲ್ಲ. ಆ ಚರ್ಚೆಗಳ ದಿಕ್ಕೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಏನೂ ಮಾಡೋದಕ್ಕಾಗೋದಿಲ್ಲ, AI ಟೆಕ್ನಾಲಜಿ ಬರ್ತಾ ಇದೆ. ಮಾಡಬಹುದಾಗಿದ್ದೇನು, ಇದನ್ನು ಬಳಸಿಕೊಂಡು ಬೆಳೆಯೋದು ಹೆಂಗೆ ಅನ್ನುವ ಚಿಂತನೆ. ಬಳಸಿಕೊಂಡು ಹೆಂಗೆ ಬೆಳೆಯೋದು, ಅದರ ಚರ್ಚೆ ಮಾಡುವುದಕ್ಕೆ ಒಂದು ಸಮ್ಮಿಟ್ ದೆಹಲಿಯಲ್ಲಿ ಇವತ್ತು ಶುರುವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಶುರುವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಸ್ಟಾಲ್ ಬೈ ಸ್ಟಾಲ್ ಹೋದರು ಅವರು, ಒಂದೊಂದೇ ಸ್ಟಾಲ್. ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮಾಡ್ತಿದೆ, ಮೆಡಿಕಲ್ನಲ್ಲಿ ಏನು ಮಾಡ್ತಾ ಇದೆ, ಸಾಫ್ಟ್ವೇರ್ನಲ್ಲಿ ಏನು ಮಾಡ್ತಾ ಇದೆ, ಡಿಫೆನ್ಸ್ನಲ್ಲಿ ಏನು ಮಾಡ್ತಾ ಇದೆ, ಹೀಗೆ ಒಂದೊಂದೇ ಸ್ಟಾಲ್ ನೋಡ್ತಾ ಹೋದರು. ಫಾರ್ ದ ಫಸ್ಟ್ ಟೈಮ್ ಗ್ಲೋಬಲ್ ಸೌತ್ನಲ್ಲಿ ಇಂಥದ್ದೊಂದು ಸಮಿಟ್ ನಡೀತಾ ಇರೋದು. ಗ್ಲೋಬಲ್ ಸೌತ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ನಡೀತಾ ಇರುವ ಮೊಟ್ಟ ಮೊದಲ AI ಸಮಿಟ್ ಇದು. ಬ್ರಿಟನ್ನಲ್ಲಾಗಿದೆ, ಸೌತ್ ಕೊರಿಯಾದಲ್ಲಾಗಿದೆ, ಫ್ರಾನ್ಸ್ನಲ್ಲಾಗಿದೆ, ಅದಾದ ಮೇಲೆ ಭಾರತದಲ್ಲಿ. ಲಾಸ್ಟ್ ಇಯರ್ ಫ್ರಾನ್ಸ್ನಲ್ಲಾದಾಗ ನರೇಂದ್ರ ಮೋದಿ ಅವರು ಹೋಗಿದ್ದರಲ್ಲಿ. ಈಗ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಂದಿದ್ದಾರೆ. ಅದನ್ನ ಹೇಳ್ತೀನಿ, ಆಮೇಲೆ ಆ ವಿಷಯಕ್ಕೆ ಬರ್ತೀನಿ. ಫಸ್ಟ್ ಈ ಸಮಿಟದ ಸುದ್ದಿ ನೋಡೋಣಂತೆ. ಫಾರ್ ದ ಫಸ್ಟ್ ಟೈಮ್ ಡೆವಲಪಿಂಗ್ ಕಂಟ್ರಿ ಒಂದರಲ್ಲಿ AI ಸಮಿಟ್ ನಡೀತಾ ಇದೆ ದೆಹಲಿಯ ಭಾರತ ಮಂಟಪದಲ್ಲಿ. ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ ಅಂತ ಹೆಸರಿದ್ರದ್ದು. 70,000 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ಈ ಸಮಿಟ್ ನಡೀತಾ ಇದೆ. 20ನೇ ತಾರೀಕಿನ ತನಕ ಆಗುತ್ತೆ. 500 ಗೋಷ್ಠಿಗಳು ನಡೀತಾವೆ ಇಲ್ಲಿ. 3,000 ಜನ AI ಎಕ್ಸ್ಪರ್ಟ್ಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ. 3,000 ಜನ, 135 ಹೆಚ್ಚು ದೇಶಗಳ ಪಾರ್ಟಿಸಿಪೆಂಟ್ಸ್ ಇಲ್ಲಿದ್ದಾರೆ. ಧ್ಯೇಯ ವಾಕ್ಯ ಏನು ಈ ಸಮಿಟದ್ದು? ಸರ್ವಜನ ಹಿತಾಯ, ಸರ್ವಜನ ಸುಖಾಯ. 3 ತತ್ವ ಮತ್ತು 7 ಚಕ್ರಗಳ ಅಡಿಯಲ್ಲಿ ಈ ಒಂದು ಸಮಿಟನ್ನು ಆಯೋಜನೆ ಮಾಡಲಾಗಿದೆ. ನಿನ್ನೆ ನರೇಂದ್ರ ಮೋದಿ ಅವರು ಚಾಲನೆ ಮಾಡಿದ್ರು.
ಪ್ರತಿಯೊಂದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅವರು, ಸ್ಟಾಲ್ ಬೈ ಸ್ಟಾಲ್ ಹೋಗಿ. ಅಲ್ಲಿದ್ದವರು ಪ್ರಧಾನಮಂತ್ರಿಗಳಿಗೆ ತಮ್ಮ ತಮ್ಮ ಕ್ಷೇತ್ರಗಳ AI ಇಂಪ್ಯಾಕ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಜಿಯೋಸ್ ಕಾಂಪ್ರಹೆನ್ಸಿವ್ AI ಎಕೋಸಿಸ್ಟಮ್ ಬಗ್ಗೆ ಆಕಾಶ್ ಅಂಬಾನಿ, ಅನಿಲ್ ಅಂಬಾನಿ ಮಗ, ಎಕ್ಸ್ಪ್ಲೇನ್ ಮಾಡಿದ್ರು. ರಿಲಯನ್ಸ್ ಜಿಯೋ ಇನ್ಫೋಕಾಮ್ನ ಚೇರ್ಮನ್ ಅವರು. ಹತ್ತೊಂಬತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಎಲ್ಲರೂ ಬರ್ತಾರೆ. ನಾಡಿದ್ದು ಇಲ್ಲಿಗೆ ಭೇಟಿ ಕೊಡ್ತಾರೆ. ಶೃಂಗಸಭೆಯನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು 19ನೇ ತಾರೀಕು ನಾಡಿದ್ದು ಮಾತಾಡ್ತಾರೆ. ಜಾಗತಿಕ AI ಕಂಪನಿಗಳು ಬಂದಿದ್ದಾವೆ, ಸ್ಟಾರ್ಟಪ್ಗಳು ಬಂದಿದ್ದಾವೆ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಬಂದಿದ್ದಾವೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಸ್ಥೆಗಳಿದ್ದಾವೆ, ಕೇಂದ್ರ ಸರ್ಕಾರದ ಹೆಚ್ಚು ಕಡಿಮೆ ಅಷ್ಟೂ ಇಲಾಖೆಗಳ ಸ್ಟಾಲ್ಗಳಿಲ್ಲಿದ್ದಾವೆ, ವಿವಿಧ ರಾಜ್ಯ ಸರ್ಕಾರಗಳಿದ್ದಾವೆ, 45ಕ್ಕೂ ಹೆಚ್ಚು ದೇಶಗಳ ಸಚಿವರ ನಿಯೋಗಗಳ ಭೇಟಿ ಕೊಟ್ಟಿದ್ದಾವೆ ಇಲ್ಲಿಗೆ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬರ್ತಾರೆ, ಫ್ರಾನ್ಸ್ ಅಧ್ಯಕ್ಷರು, ಲೂಲಾ ಡಾ ಸಿಲ್ವಾ ಬ್ರೆಜಿಲ್ನ ಅಧ್ಯಕ್ಷರು, ಸುಂದರ್ ಪಿಚೈ ಗೂಗಲ್ CEO, ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ನ ಕೋಫೌಂಡರು, ಸ್ಯಾಮ್ ಅಲ್ಟ್ಮನ್ ಓಪನ್ AIನ CEO, ಡೀಪ್ ಮೈಂಡ್ ಟೆಕ್ನಾಲಜೀಸ್ ಇದೆ, ಬ್ರಾಡ್ ಸ್ಮಿತ್ ಇದ್ದಾರೆ. ಟೆಕ್ನಾಲಜಿ ಜಗತ್ತಿನ ಹೂ ಆ್ಯಂಡ್ ಹೂ ಇಲ್ಲಿಗೆ ಬಂದಿದ್ದಾರೆ. 3 ತತ್ವಗಳು ಅನ್ನಲ್ಲ, ಜನ, ಗ್ರಹ ಮತ್ತು ಪ್ರಗತಿ, ಈ 3 ತತ್ವಗಳಡಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ. ಜನ ಅಂದರೆ ಜನರಿಗೆ ಒಳ್ಳೆಯದಾಗಬೇಕು, ಗ್ರಹ ಅಂದರೆ ಪರಿಸರಕ್ಕೆ ಒಳ್ಳೆಯದಾಗಬೇಕು, ಪ್ರಗತಿ ಅಂದರೆ ಎಲ್ಲರೂ ಸೇರಿಕೊಂಡು AIನ ಬಳಸಿಕೊಂಡು ಅಭಿವೃದ್ಧಿ ಆಗಬೇಕು. ಈ ತತ್ವದ ಅಡಿಯಲ್ಲಿ AI ಸಮಿಟನ್ನು ಆಯೋಜನೆ ಮಾಡಲಾಗಿದೆ. 7 ಚಕ್ರಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದೇಶ ಹಾಗೂ ಜನಸಾಮಾನ್ಯರ ಪ್ರಗತಿ, ಜನರಿಗೆ ಹೊಸ ಕೌಶಲ್ಯಗಳನ್ನು ಕಳಿಸೋದು, ಪ್ರತಿಯೊಂದು ವರ್ಗಕ್ಕೂ AIನ ಪ್ರಯೋಜನ ಸಿಗುವಂತೆ ಮಾಡೋದು, AIನ ಸುರಕ್ಷತೆ ಹಾಗೂ ವಿಶ್ವಾಸಾರ್ಹತೆಯನ್ನು ಹೆಚ್ಚು ಮಾಡೋದು, ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಕೆಲಸದ ವೇಗ ಮತ್ತು ಗುಣಮಟ್ಟ ಹೆಚ್ಚಾಗುವಂತೆ ನೋಡಿಕೊಳ್ಳೋದು, ಎಲ್ಲ ವರ್ಗದ ಜನರಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗ ಆಗುವಂತೆ ಮಾಡೋದು, ಅವರು ಬಳಕೆ ಮಾಡಿಕೊಳ್ಳುವಂತೆ ಮಾಡೋದು. ಈ ರೀತಿಯಾದಂಥ 7 ಚಕ್ರಗಳ ಅಡಿಯಲ್ಲಿ ಈ ಶೃಂಗಸಭೆ ನಡೀತಾ ಇದೆ. ಭಾರತಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅದೊಂದು ಮಹಾದ್ವಾರ ಓಪನ್ ಆಗಬೇಕಾಗಿದೆ. ಇಲ್ಲದೆ ಹೋದರೆ ಅವಕಾಶ ಮಿಸ್ ಮಾಡ್ಕೊಂಡ್ರೆ ಬೇರೆಯವ್ರ ಮುಂದೆ ಹೋಗ್ಬಿಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾನು ಆರಂಭದಲ್ಲೇ ಹೇಳಿದೆ, ನಾನು ನೀವು ನಮ್ಮ ಉದ್ಯೋಗ, ವಯಸ್ಸು, ವೃತ್ತಿ ಏನೇ ಆಗಿರಲಿ, ನಮ್ಮ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪರಿಣಾಮ ಇರುತ್ತೆ. ಒಂದು ಕಂಪನಿ ಲಾಂಚ್ ಆಯ್ತು ಇತ್ತೀಚೆಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಂಪನಿ. ಅದಾದ ಮೇಲೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಸಾಫ್ಟ್ವೇರ್ ಕಂಪನಿಗಳ ಶೇರ್ ಮಾರ್ಕೆಟ್ನಲ್ಲಿ ಸಾಫ್ಟ್ವೇರ್ ಕಂಪನಿಗಳ ಶೇರ್ಗಳ ಬೆಲೆ ಬಿದ್ದುಬಿಡ್ತು. ಯಾಕೆ? ಈ ಕಂಪನಿ ಇವರು ಡೆವಲಪ್ ಮಾಡಿರುವ AI ಟೂಲ್ ಹೆಂಗಿದೆ ಅಂದರೆ, ಸಾಫ್ಟ್ವೇರ್ನ ಪ್ರೋಗ್ರಾಮಿಂಗು ಅದೇ ಮಾಡುತ್ತಂತೆ, ಟೆಸ್ಟಿಂಗು ಅದೇ ಮಾಡುತ್ತಂತೆ. ಹಂಗಿದ್ದ ಮೇಲೆ ಅಲ್ಲಿನ ಉದ್ಯೋಗಿಗಳ ಕಥೆ ಏನು ಅಂತ ಬಂತು ಪ್ರಶ್ನೆ. ಉದ್ಯೋಗಿಗಳ ಕಥೆ ಏನು? ಮೊನ್ನೆ ಎಲ್ಲೋ ಓದ್ತಾ ಇದ್ದೆ ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಡೇಟಾ ಫೀಡ್ ಮಾಡಿದ್ರೆ, ಕಾನೂನಿಗೆ ಸಂಬಂಧಿಸಿದ ಡೇಟಾನ ಫೀಡ್ ಮಾಡಿ ಅದಕ್ಕೊಂದು ಕೇಸನ್ನು ಕೊಟ್ಟರೆ, ಈಗ ನಾನು ಒಂದೇನೋ ಒಂದು ಲೀಗಲ್ ಸಮಸ್ಯೆಯಲ್ಲಿ ಇದ್ದೀನಪ್ಪ, ಇಂಥ ಸಮಸ್ಯೆಯಲ್ಲಿ ಇದ್ದೀನಿ ಅಂತ ಕೊಟ್ಟರೆ ನೀನು ಹಿಂಗೆ ಮಾಡುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತಂತೆ ರಿಪ್ಲೈ. AIನ ಲೀಗಲ್ ಒಪಿನಿಯನ್ 97% ಅಕ್ಯುರೇಟ್ ಇರುತ್ತೆ ಅಂತ ಹೇಳ್ತಾರೆ. 97% ಅಕ್ಯುರೇಟ್. ಫಿಸಿಕಲಿ ಒಬ್ಬ ವಕೀಲ LLBನೋ LLMO ಮಾಡಿಕೊಂಡು ಕುಳಿತಂಥ ಒಬ್ಬ ವಕೀಲನ ಲೀಗಲ್ ಒಪಿನಿಯನ್ 70% ಅಕ್ಯುರೇಟ್ ಇರ್ಬೋದಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 97%. ಮತ್ತು ಮುಂದೆ ವಕೀಲರ ಕಥೆ ಏನು ಅಂತ ಬಂತು, ಗೊತ್ತಿಲ್ಲ. ಇನ್ನು 15 ವರ್ಷ, 20 ವರ್ಷ, 30 ವರ್ಷ ಆದಮೇಲೆ ಎರಡು ಕಡೆಯ ವಾದ ಪ್ರತಿವಾದಗಳನ್ನು ಹಾಕಿಬಿಟ್ರೆ ಜಜ್ಮೆಂಟು ಬರೆದು ಕೊಟ್ಬಿಡ್ತೇನೋ AI ಅನ್ನೋ ಹಂಗಿದೆ ಪರಿಸ್ಥಿತಿ ಇದು. ನಾವು ಚಿಕ್ಕವರಿದ್ದಾಗ, ನಾವು ಕಾಲೇಜಿನ ದಿನಗಳಲ್ಲಿ ನಸುಕಿನ ಜಾವ ಎದ್ದು ಆಳುಗಳನ್ನು ಕರ್ಕೊಂಡು ಜಮೀನಿಗೆ ಹೋಗಿ ತರಕಾರಿ ಕಿತ್ಕೊಂಡು ಬುಟ್ಟಿಗೆ ತುಂಬ್ಕೊಂಡು ಮಾರ್ಕೆಟಿಗೆ ಹೋಗಿ ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ಕೂತ್ಕೊಂಡು ಮಾರಿ ಕಾಲೇಜ್ಗೆ ಹೋಗ್ತಾ ಇದ್ವಿ ನಾವು. ಮೊನ್ನೆ ನೋಡ್ತಾ ಇದ್ದೆ, ಅಂದರೆ ಎಷ್ಟು ಪಕ್ವವಾಗಿರುವ ತರಕಾರಿಯನ್ನು ಕೀಳಬೇಕು ಅಂತ AIಗೆ ಫೀಡ್ ಮಾಡಿದರೆ ಅದಕ್ಕೊಂದು ಪ್ಲಕ್ಕರ್ ಬರುತ್ತೆ. ಕರೆಕ್ಟಾಗಿ ಹೋಗಿ ಅದಕ್ಕೆ ಫೋಕಸ್ ಮಾಡಿ ಇದನ್ನು ಕೀಳಬೇಕಾ ಕೀಳಬಾರ್ದು ಅಂತ ಡಿಸೈಡ್ ಮಾಡಿ ಕಟ್ ಮಾಡಿ ಬುಟ್ಟಿಗೆ ತುಂಬಿಡುತ್ತದು.
ಬುಟ್ಟಿಗೆ ತುಂಬಿಡುತ್ತೆ. ಒಂದು 10 ಎಕರೆ ವ್ಯಾಪ್ತಿಯಲ್ಲಿ ಗೋವಿನ ಜೋಳ ಬೆಳೆದಿದ್ರೆ ಈಗ ರೈತರು ಏನು ಮಾಡ್ತಾರೆ, ನೀರು ಹಾಯಿಸೋದಪ್ಪ, ಹಾಂ ಹಾಯಿಸಿ 10 ಎಕರೆಗೂ, ಗೊಬ್ಬರ ಹಾಕೋದು ಹಾಕಿ 10 ಎಕರೆಗೂ. AI ಕರೆಕ್ಟಾಗಿ ಕೊಡುತ್ತೆ, ಇಷ್ಟು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಇಂಥ ಗೊಬ್ಬರದ ಕೊರತೆ ಇದೆ, ಯೂರಿಯಾ ಕೊರತೆ ಇದೆ, DAP ಕೊರತೆ ಇದೆ, ಅಲ್ಲಿಗೆ ಅದನ್ನು ಕೊಡಿ, ಇಲ್ಲಿ ನೀರಿನ ಕೊರತೆ ಇದೆ, ಇಲ್ಲಿಗೆ ಇದನ್ನು ಕೊಡಿ. ಆ ಮೈಕ್ರೋ ಇರಿಗೇಷನ್ ಅಂತ ಒಂದು ಬಂದಿದೆ, ಅದು ಕರೆಕ್ಟಾಗಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗಷ್ಟೇ ಹೋಗಿ ನೀರು ಕೊಡ್ತದೆ. ಇದರ ಪ್ರಭಾವದಿಂದ ಯಾರೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಇದರ ಪ್ರಭಾವ ಆಗದೆ ಜಾಬ್ ಮಾರ್ಕೆಟ್ ಡಿಸ್ರಪ್ಟ್ ಆಗುತ್ತೆ. ನೆನ್ನೆನ ಮೊನ್ನೆನ ಯಾವುದೋ ಪೇಪರ್ನಲ್ಲಿ ಓದ್ತಾ ಇದ್ದೆ, ಕೇವಲ ರೋಬೋಟಿಕ್ ಮೇಲೆ ನಡೆಯುವಂಥ ಒಂದು ಫ್ಯಾಕ್ಟ್ರಿ ಇದೆ. ಯಂತ್ರಗಳು ಮಾತ್ರ ಕೆಲಸ ಮಾಡ್ತಾವಲ್ಲಿ. ಇಡೀ ಫ್ಯಾಕ್ಟ್ರಿಗೆ ಬೆಳಕಿನ ಅವಶ್ಯಕತೆ ಇಲ್ಲ. ಲೈಟೇ ಹಾಕಿಲ್ವಂತವ್ರು, ಕತ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತಾವಂತೆ ರೋಬೋಟ್ಗಳು. ಫೈನಲ್ ಪ್ರಾಡಕ್ಟು ಪ್ಯಾಕ್ ಆಗಿ ಹೊರಗಡೆ ಬರ್ತಾ ಇರುತ್ತೆ. ಹಗಲಿಲ್ಲ, ರಾತ್ರಿ ಇಲ್ಲ, ಶಿಫ್ಟ್ ಚೇಂಜ್ ಇಲ್ಲ, ಟೀ ಬ್ರೇಕ್ ಇಲ್ಲ, ಲಂಚ್ ಬ್ರೇಕ್ ಇಲ್ಲ, ನಡ್ಕೊಂಡು ಹೋಗ್ತಾ ಇರುತ್ತೆ. 1 ವರ್ಷಕ್ಕೆ 1 ಸಲ 1 ಗಂಟೆ ಮೇಂಟೆನೆನ್ಸಿಗೆ ರಜೆ ಕೊಡ್ತಾರಂತಷ್ಟೇ. ಮೇಂಟೆನೆನ್ಸಿಗೆ ರಜೆ ಕೊಡ್ತಾರಂತೆ. ಎಷ್ಟು ಜನ ಕೆಲಸ ಮಾಡ್ಬೋದಾಗಿತ್ತಲ್ಲಿ? ಎಷ್ಟು ಜನ ಸಂಬಳ ತಗೊಳ್ತಿದ್ರು? ಆ ಸಂಬಳದ ಆಧಾರದ ಮೇಲೆ ಎಷ್ಟು ಸಂಸಾರಗಳು ನಡೀತಾ ಇದ್ವು? ಇದಾದ್ರೆ ಮುಂದೆ ಕಥೆ ಏನು? ಹಂಗಿದ್ರೆ ಮುಂದೆ ಕಥೆ ಏನು? ನಾವು ನ್ಯೂಸ್ ಚಾನಲ್ ನಡೆಸ್ತೀವಿ ರೀ. AI ಹೀಗೆ ಡೆವಲಪ್ ಆಗ್ತಾ ನಾಳೆ ವಿಡಿಯೋ ಎಡಿಟರ್ಗಳ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತದು, ಗ್ರಾಫಿಕ್ ಡಿಸೈನರ್ಗಳ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತದು. ನಮಗೆ ಬೇಕಾಗಿರುವ ಜಾಣತನ ಏನು ಅಂದರೆ ಅದಕ್ಕೆ ಬೇಕಾದ ಡೇಟಾ ಫೀಡ್ ಮಾಡೋದು, ಅದಕ್ಕೆ ಕರೆಕ್ಟಾಗಿ ಗೈಡ್ ಮಾಡೋದಷ್ಟೇ ನಾವು ಮಾಡಬೇಕಾಗಿರುವ ಕೆಲಸ. ಮೊನ್ನೆ ಯಾರೋ ಒಂದು ಪ್ರಯತ್ನ ಮಾಡಿದ್ರು, AI ನಿಂದ ಕ್ರಿಯೇಟ್ ಮಾಡಿದ ವಿಡಿಯೋದಲ್ಲಿ ಇಡೀ ಸಿನಿಮಾ ಮಾಡಿಬಿಟ್ಟಿದ್ರು ಅವರು. ಇಡೀ ಸಿನಿಮಾ ಅಫ್ಕೋರ್ಸ್ ಒಂದು ಕೂತ್ಕೊಂಡು 2 ಗಂಟೆ ನೋಡೋದಕ್ಕಾಗ್ತಿರಲ್ಲ, ಆ ಮಾತು ಬೇರೆ. ಬಟ್ ಇಟ್ ಈಸ್ ದ ಟೆಕ್ನಾಲಜಿ ಈಸ್ ಇನ್ ಅ ವೆರಿ ಇನಿಷಿಯಲ್ ಸ್ಟೇಜ್ ರೀ. ಈಗಲೇ ಒಂದು ಸಿನಿಮಾ ಮಾಡ್ಬೋದು ಅನ್ನೋದಾದರೆ ಇನ್ನು 5 ವರ್ಷದ ನಂತರದ ಬೆಳವಣಿಗೆಗಳು ಏನಿಂದ ಏನೇನು ಮಾಡಿಸಬಹುದು? ಜ್ಞಾನ ಅನ್ನುವುದರ ವ್ಯಾಖ್ಯೆ ಚೇಂಜ್ ಆಗುತ್ತೆ, ಶಿಕ್ಷಣ ಅನ್ನುವುದರ ವ್ಯಾಖ್ಯೆ ಚೇಂಜ್ ಆಗುತ್ತೆ, ದುಡಿಮೆ ಅನ್ನುವುದರ ವ್ಯಾಖ್ಯೆ ಚೇಂಜ್ ಆಗುತ್ತೆ. ಅದಕ್ಕೆ ಈಗ ಸ್ಕೂಲ್ನಲ್ಲಿರೋ ಮಕ್ಕಳು ತಯಾರಾಗಬೇಕು, ಈಗ ಕಾಲೇಜಿನಲ್ಲಿರೋ ಮಕ್ಕಳು ತಯಾರಾಗಬೇಕು. ಯಾವುದಕ್ಕೆ ಸ್ಕೋಪ್ ಇದೆ ಅಂತ ಚರ್ಚೆ ಮಾಡ್ತಿದ್ವಲ್ಲ, ಯಾವುದು AI ರೆಸಿಸ್ಟೆಂಟ್ ಅನ್ನೋದನ್ನು ಚರ್ಚೆ ಮಾಡಬೇಕು. ಅಂದರೆ AI ಬಲಿಪಶುಗಳಾಗುವುದಕ್ಕಿಂತ AI ಬಳಸಿಕೊಳ್ಳುವುದು ಹೇಗೆ ಯೋಚನೆ ಮಾಡಬೇಕಾಗಿರೋದು. ಅದು 19ನೇ ತಾರೀಕು ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಒಂದಂದರೆ ಭಾರತ AI ವಿಷಯದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗೋದಕ್ಕೆ ಬಯಸ್ತಾ ಇದೆ ಅನ್ನೋದರ ಒಂದು ಅಂದಾಜು ಸಿಗಬಹುದು. ವಿ ವಾಂಟ್ ಟು ಡೂ ದಿಸ್ ಅಂತ. ಆದರೆ ಇದ್ರ ಇಂಪ್ಯಾಕ್ಟ್ನಿಂದ ಬಚಾವಾಗೋದಕ್ಕೆ ಯಾರಿಗೂ ಆಗೋದಿಲ್ಲ. ಇದರದ್ದು ಪರಿಣಾಮ ಇದ್ದೇ ಇರುತ್ತೆ. ಬಿಲ್ ಗೇಟ್ಸ್ ಬರ್ತಾರಾ ಇಲ್ವ ಅಂತ ಜೋರು ಚರ್ಚೆ ಇತ್ತು. ಬಿಲ್ ಗೇಟ್ಸು ಬರ್ತಾರಾ ಇಲ್ವಾ? ಭಾರತಕ್ಕೆ ಬಂದಿದ್ದಾರೆ ಅವರು. ಈ AI ಸಮಿಟ್ಟಿಗೆ ಬರ್ತಾರಾ ಬರೋದಿಲ್ವಾ? AI ಸಮಿಟ್ಟನ್ನು ಉದ್ದೇಶಿಸಿ ಮಾತಾಡೋದಿಲ್ವಾ ಅಂತ. ಕಾರಣ ಏನು? ಆ ಹಾಳಾದ ಎಪ್ಸ್ಟೀನ್ ಫೈಲ್ಸ್. ಎಪ್ಸ್ಟೀನು ಪುಣ್ಯಾತ್ಮ ಸತ್ತ. ಆತನ ಯಾವುದೋ ಇಮೇಲ್ನಲ್ಲಿ ಬಿಲ್ ಗೇಟ್ಸಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ರ ಬಗ್ಗೆ ಏನೋ ರೆಫರೆನ್ಸ್ ಇದೆಯಂತೆ. ಅದು ಬಿಲ್ ಗೇಟ್ಸಿಗೆ ತುಂಬ ಮುಜುಗರ ಆಗಿದೆ. ಬಟ್ ಬಿಲ್ ಗೇಟ್ಸ್ ಫೌಂಡೇಶನ್ನವರು ಇವತ್ತು ಟ್ವೀಟ್ ಎಲ್ಲ ಮಾಡಿದ್ದಾರೆ, ಅವರು ಭಾಗವಹಿಸ್ತಾರೆ, ಮಾತಾಡ್ತಾರೆ ಅಂತ. ಆಂಧ್ರ ಪ್ರದೇಶದಲ್ಲಿದ್ದರು. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನು ಸ್ವಾಗತಿಸಿಕೊಂಡರು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಿಲ್ ಗೇಟ್ಸ್ ಪತ್ನಿ ಇಬ್ಬರು ಭಾಗಿಯಾಗಿದ್ದರು. ಪತ್ನಿ ಇಲ್ವಾ ಅಂತ ಅಂದರೆ ಡೈವರ್ಸ್ ಆಗಿರ್ಬೇಕಲ್ಲ ಅವ್ರಿಗೆ. ಇಲ್ಲ, ಸಾರಿ, ಪತ್ನಿ ಇಲ್ಲ. ನಾವು ಯಾರ ಬಂದರು ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಬಂದಿರ್ತಾರೆ ಅನ್ಕೊಂಬಿಡ್ತೀವಿ ಅಷ್ಟೇ. ಡೈವರ್ಸ್ ಆಗಿದೆ ಅವ್ರದ್ದು. ಓಕೆ. ಆಂಧ್ರ ಪ್ರದೇಶದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ನಾಳೆ ದಿಲ್ಲಿಗೆ ಬರ್ತಾರೆ AI ಸಮಿಟ್ನಲ್ಲಿ ಭಾಗಿಯಾಗೋದಕ್ಕೆ. ಬಿಲ್ ಗೇಟ್ಸ್ ಫೌಂಡೇಶನ್ನವರು ಅದರ ಇಂಡಿಯಾ ಕಚೇರಿ ಟ್ವೀಟ್ ಮಾಡಿ ಸ್ಪಷ್ಟಪಡಿಸಿದೆ. ಇನ್ನು ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಫ್ರಾನ್ಸಿನ ಅಧ್ಯಕ್ಷರು, ಭಾರತದಲ್ಲಿದ್ದಾರೆ. ಮುಂಬೈಗೆ ಬಂದಿಳಿದ್ರು. ದೇವೇಂದ್ರ ಫಡ್ನವೀಸ್ ಅವರನ್ನು ಸ್ವಾಗತಿಸಿದರು. ಭಾರತ ಫ್ರಾನ್ಸ್ನ ಸಂಬಂಧದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನುವಂತೆ ಇದನ್ನು ನೋಡಲಾಗ್ತಾ ಇದೆ. 16 ಒಪ್ಪಂದಗಳಿಗೆ ಸಹಿಯಾಗಿದೆ.
ನೋಡಿ, ಯುರೋಪಿಯನ್ ಯೂನಿಯನ್ನಿನ ನಾಯಕರುಗಳ ಬಂದು ಜನವರಿ ಇವ್ರು ಗಂಡ ಹೆಂಡತಿ ಬಂದಿದ್ದಾರೆ ಇಬ್ಬರು. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೆಂಡ್ತಿನ ಕರ್ಕೊಂಡ್ಬಂದಿದ್ದಾರೆ. ಇರಲಿ, ಯುರೋಪಿಯನ್ ಯೂನಿಯನ್ನಿನ ನಾಯಕರುಗಳು ಜನವರಿ 25ಕ್ಕೆ ಬಂದರು. 26ನೇ ತಾರೀಕು ನಮ್ಮ ರಿಪಬ್ಲಿಕ್ ಡೇ ಪರೇಡ್ನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. 27ನೇ ತಾರೀಕು ಒಂದು ಡೀಲಿಗೆ ಸೈನ್ ಹಾಕಿ ಹೋದರು. ಅದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದರು. ಮದರ್ ಆಫ್ ಆಲ್ ಡೀಲ್ಸ್. ಈ ಡೊನಾಲ್ಡ್ ಟ್ರಂಪು ಅಷ್ಟು ಟ್ಯಾಕ್ಸ್ ಹಾಕ್ತೀನಿ, ಇಷ್ಟು ಟ್ಯಾಕ್ಸ್ ಹಾಕ್ತೀನಿ ಅಂತ ಇದೇನು ಜಾಗಿಂಗ್ ವಿಜುವಲ್ ಅನ್ಬೇಡಿ. ಬೆಳಗ್ಗೆ ಎದ್ದು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮುಂಬೈನಲ್ಲಿ ಜಾಗಿಂಗ್ ಮಾಡಿದ ದೃಶ್ಯ ಅದು. 26/11 ಸ್ಮಾರಕಕ್ಕೆ ಭೇಟಿ ಕೊಟ್ಟು ಪುಷ್ಪ ನಮನ ಸಲ್ಲಿಸಿದ್ರು. ಇಬ್ಬರು ಫ್ರಾನ್ಸ್ನವರಿಬ್ಬರು ಆ ಭಯೋತ್ಪಾದಕ ದಾಳಿಯಲ್ಲಿ ಫ್ರಾನ್ಸಿನ ಪ್ರಜೆಗಳಿಬ್ಬರು ಮೃತಪಟ್ಟಿದ್ದರು. ಅವ್ರಿಗೊಂದು ಗೌರವ ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು 3 ದಿನಗಳ ಭಾರತದ ಪ್ರವಾಸಕ್ಕೆ ಬಂದಿದ್ದಾರೆ. ರಿಕಿ ಕೇಜಿದ್ದಾರೆ ನೋಡಿ, ಅನೇಕರನ್ನು ಭೇಟಿಯಾಗಿದ್ದಾರೆ ಅವರು. ಅನಿಲ್ ಕಪೂರ್, ಅನೇಕ ಸೆಲೆಬ್ರಿಟಿಗಳನ್ನು ಭೇಟಿಯಾಗಿದ್ದಾರೆ. ಮನೋಜ್ ವಾಜಪೇಯಿ. ಇರಲಿ, 3 ದಿನಗಳ ಭೇಟಿಗೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಂದಿದ್ದಾರೆ. ಇದನ್ನು ಭಾರತ ಫ್ರಾನ್ಸ್ ನಾವೀನ್ಯತೆಯ ವರ್ಷ ಅಂತ ಘೋಷಣೆ ಮಾಡ್ತಾರಂತೆ. ಟೆಕ್ನಾಲಜಿ, ಸ್ಟಾರ್ಟಪ್ನ ಸಂಶೋಧನೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಈ ವಿಷಯದಲ್ಲಿ ಅನೇಕ ಅಗ್ರಿಮೆಂಟ್ಗಳಿಗೆ ಸೈನ್ ಆಗಿದ್ದಾವೆ. ಇಬ್ಬರೂ ನಾಯಕರುಗಳು ಒಂದು ವಿವರವಾದ ಚರ್ಚೆ ನಡೆಸಿ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿ ಆನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಏನಂದ್ರು ಅಂತ. भारत और फ्रांस के संबंध बहुत ही विशेष है. फ्रांस भारत के सबसे पुराने स्ट्रेटेजिक पार्टनर्स में से एक है और प्रेसिडेंट मैक्रो के साथ मिलकर हमने इस स्ट्रेटेजिक पार्टनरशिप को अभूतपूर्व गहराई और ऊर्जा दी है. इस विश्वास और साझा विजन के आधार पर आज हम अपने संबंधों को स्पेशल ग्लोबल स्ट्रेटेजिक पार्टनरशिप के रूप में स्थापित कर रहे हैं. ये पार्टनरशिप केवल स्ट्रेटेजिक नहीं है. आज के उथल पुथल से भरे युग में यह ग्लोबल स्टेबिलिटी और ग्लोबल प्रोग्रेस की पार्टनरशिप है. फ्रेंड्स, आज भारत में हेलीकॉप्टर असेंबली लाइन का उद्घाटन इस गहरे विश्वास का एक और उज्जवल उदाहरण है. हमें गर्व है कि भारत और फ्रांस मिलकर माउंट एवरेस्ट की ऊंचाइयों तक उड़ान भरने वाला विश्व का एकमात्र हेलीकॉप्टर भारत में बनाएंगे और ये पूरे विश्व को एक्सपोर्ट भी करेंगे. यानी इंडिया फ्रांस पार्टनरशिप knows no boundaries. It can reach from deep oceans to the tallest mountain. अगर हाँ, जैसा कि हमने चाहे राफाल हो, चाहे सबमरीन्स हो, जो हेलीकॉप्टर्स के लिए जो फाइनल असेंबली लाइन जो टाटा एडवांस्ड कंपनी जो है वो मिलकर भारत फ्रांस के साथ कर रही है, या फिर जो 5th जनरेशन के का जो फाइटर जेट्स हैं उनके लिए जो इंजन्स हैं उनकी नई सोच, उनके लिए ऐसे कई जो क्षेत्र है जहाँ पर हम मिलकर भारत के साथ काम कर रहे हैं, जहाँ पर हम टेक्नोलॉजी ट्रांसफर में विश्वास करते हैं और जैसा कि आपने चाहा है हमने वैसा ही करने का प्रयास किया है. ನೋಡಿ, ಇದರಲ್ಲಿ 2 ವಿಷಯ. ಇಲ್ಲಿರುವ ಇಬ್ಬರೂ ನಾಯಕರುಗಳಿಗೆ ಇಂಗ್ಲೀಷ್ ಅಷ್ಟಕ್ಕಷ್ಟೇ. ನೀವು ಫ್ರಾನ್ಸ್ನಲ್ಲಿ ಏನಾದ್ರು ಹೋದ್ರೆ, ಫ್ರಾನ್ಸಿನಲ್ಲಿ ಓಡಾಡಿದ್ರೆ, ಪ್ಯಾರಿಸ್ನಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ. ಇಂಗ್ಲೀಷ್ನಲ್ಲಿ ಮಾತಾಡೋದು ತಿರುಗು ನೋಡೋದಿಲ್ಲ ಅವರು, ನಮ್ಮನ್ನು ತಿರುಗು ನೋಡೋದಿಲ್ಲ ಅವರು. ಅಲ್ಲಿ ಫ್ರೆಂಚ್ ಅಂದರೆ ಫ್ರೆಂಚೇ ಅವರಿಗೆ. ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಇಂಗ್ಲೀಷ್ ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ. ಅವ್ರು ಹಿಂದಿಲಿ ಮಾತಾಡಿದ್ರು. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಸ್ಪೀಚನ್ನು ಹಿಂದಿಯಲ್ಲಿ ಡಬ್ ಮಾಡಲಾಯಿತು. ಒಬ್ಬ ಲೈವ್ನಲ್ಲಿ ಅದನ್ನು ಭಾಷಾಂತರಿಸಲಾಗ್ತಾ ಇತ್ತು. ಆ ಭಾಷಾಂತರ ಇಲ್ಲದೆಯೂ ಅವರು ಫ್ರೆಂಚ್ನಲ್ಲಿ ಮಾತನಾಡಿದ್ದನ್ನು ನರೇಂದ್ರ ಮೋದಿಯವರು ಲೈವ್ನಲ್ಲಿಯೇ ಹಿಂದಿಯಲ್ಲಿ ಕೇಳಿಸಿಕೊಳ್ಳೋದಕ್ಕೆ ಬೇಕಾದ ಟೆಕ್ನಾಲಜಿ ವ್ಯವಸ್ಥೆ ಇದೆ.
AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದೇನು ದೊಡ್ಡ ಏನೋ ರಾಕೆಟ್ ಸೈನ್ಸ್ ಅಲ್ಲ ಅದು. ಏರ್ಪೋರ್ಟಲ್ಲಿ ಬಂದುಬಿಟ್ಟಿದೆ ರೀ ಈಗ. ಏರ್ಪೋರ್ಟಲ್ಲಿ ನೀವು ಎದುರುಗಡೆ ಯಾವುದೋ ದೇಶದ ಅಪರಿಚಿತ ಭಾಷೆಯನ್ನು ನಿಂತ್ಕೊಂಡು ಮಾತಾಡ್ತಾ ಇದ್ದರೆ ನಾವು ಕಿವಿಲಿ ಹಾಕಿಕೊಂಡಿರುವಂಥ ಹೆಡ್ಫೋನು ಅದನ್ನು ಕೇಳಿಸಿಕೊಂಡು ಲೈವ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇರುತ್ತೆ ನಮಗೆ. ಮುಂಚೆ ಇತ್ತಲ್ಲ, ಅಷ್ಟು ಭಾಷೆಗಳು ಬರ್ತವೆ, ಇಷ್ಟು ಭಾಷೆಗಳು ಬರ್ತವೆ. ನೋಷನ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ ನಾನು. ಜಗತ್ತಿನ ಯಾವ ಮೂಲೆಯಲ್ಲಿ ಒಂದು ಸ್ಮಾರ್ಟ್ಫೋನ್ ಇಟ್ಕೊಂಡು ಹೋಗ್ಬಿಟ್ರು ನೀವು ಅವ್ರ ಜೊತೆ ಕಂಫರ್ಟಬಲಾಗಿ ಕಮ್ಯುನಿಕೇಟ್ ಮಾಡ್ಕೊಂಡು ಬಂದುಬಿಡ್ಬೋದು. ಹಾಗಾದರೆ ಭಾಷಾಜ್ಞಾನದ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಬರೋದಿಲ್ವಾ? ಭಾಷಾಜ್ಞಾನದ ಭವಿಷ್ಯ ಏನು? ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಚ್ ಮಾಡ್ತಾಯಿದ್ರು, ಲೈವ್ನಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ನಡೀತಾ ಇತ್ತು. ಅದರದ್ದು AI ಕೇಳಿಸ್ಕೊಂಡು ಅವರದ್ದೇ ಧ್ವನಿಯಲ್ಲಿ ಕೊಡ್ತಾ ಇತ್ತು ಲೈವ್ನಲ್ಲಿ. ಇಟ್ ಈಸ್ ನಾಟ್ ಅಕ್ಯುರೇಟ್, ಇಟ್ ಈಸ್ ನಾಟ್ ಪರ್ಫೆಕ್ಟ್. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಆ ಟೆಕ್ನಾಲಜಿ ಇನ್ನೂ ಬಿಗಿನಿಂಗ್ನಲ್ಲಿದೆ. ಈಗಷ್ಟೇ ಕಣ್ಣು ಬಿಡ್ತಾ ಇರುವ ತಂತ್ರಜ್ಞಾನ ಅದು. ಮುಂದೆ ಹೆಂಗೆಲ್ಲ ಆಗ್ಬೋದು ಯೋಚನೆ ಮಾಡಿ. ಲೈವ್ನಲ್ಲಿ ಟ್ರಾನ್ಸ್ಲೇಷನ್. ಅದರ ಜೊತೆಗೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೇಳಿದಂಥ ಇನ್ನೊಂದು ಮಾತು, ಟೆಕ್ನಾಲಜಿ ಟ್ರಾನ್ಸ್ಫರ್. ಭಾರತದ ಮೇಲೆ ನಮಗೆ ವಿಶ್ವಾಸ ಇದೆ. ವೈ ಇಸ್ ಇಟ್ ಇಂಪಾರ್ಟೆಂಟ್? ಟೆಕ್ನಾಲಜಿ ಅಂದರೆ ಅವರೇನೋ ಈ ಮೊಬೈಲ್ ಮಾಡೋದು ಅಂಥದ್ದಿಂಥದ್ದು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿಲ್ಲ, ಆಯುಧಗಳನ್ನು ಮಾಡುವ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ದಾರೆ. ಹ್ಯಾಮರ್ ಅಂತ ಕ್ಷಿಪಣಿ, ಸಣ್ಣ ಮಿಸೈಲ್ ಅದು, ಏರ್ ಟು ಸರ್ಫೇಸ್ ಮಿಸೈಲ್ ಅದು. ವಿಮಾನದಲ್ಲಿ ಇದನ್ನು ಅಳವಡಿಸಿದ್ರೆ ಭೂಮಿಯ ಮೇಲಿರುವ ಟಾರ್ಗೆಟ್ಗಳನ್ನು ಹುಡುಕೊಂಡು ಹೋಗಿ ಹೊಡೆಯುತ್ತವು. ಯುದ್ಧ ಟ್ಯಾಂಕರ್ಗಳು ಓಡಾಡ್ತಿರ್ತವೆ, ಎಲ್ಲೋ ಭಯೋತ್ಪಾದಕ ನೆಲೆ ಇರುತ್ತೆ, ಇನ್ಯಾವುದೋ ಬಿಲ್ಡಿಂಗ್ನಲ್ಲಿ ನಮ್ಮ ಶತ್ರುಗಳು ಕೂತ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಇರುತ್ತೆ, ಸುರಂಗ ಮಾರ್ಗಗಳಿರ್ತವೆ. ಅದನ್ನು ಅಂದರೆ 12 ತಿಂಗಳು ಎಂಥದ್ದೇ ವೆದರ್ ಇರಲಿ, ಫೈಟರ್ ಜೆಟ್ ತಗೊಂಡೋಗಿ ಕರೆಕ್ಟಾಗಿ ಬಟನ್ ಒತ್ತಿರಿ, ಎಲ್ಲಿ ಬೀಳ್ಬೇಕು ಅಲ್ಲಿ ಬಿದ್ದು ಅದು ಬ್ಲಾಸ್ಟ್ ಆಗುತ್ತೆ. ಈ ಮಿಸೈಲ್ನ ಟೆಕ್ನಾಲಜಿಯನ್ನು ಭಾರತಕ್ಕೆ ಕೊಡ್ತಾ ಇದ್ದಾರೆ ಅವರು. ನಮಗೆ ನಂಬಿಕೆ ಇದೆ ಅಂದರು. ನಂಬಿಕೆ ಏನು ನಂಬಿಕೆ? ಮಿಸ್ಯೂಸ್ ಆಗೋದಿಲ್ಲ ಅದು ಅಂತ, ಮಿಸ್ಯೂಸ್ ಆಗೋದಿಲ್ಲ ಅಂತ. ಈಗ ಪಾಕಿಸ್ತಾನಕ್ಕೆ ಚೀನಾದಿಂದ ಅಣ್ವಸ್ತ್ರದ ಟೆಕ್ನಾಲಜಿ ಸ್ಮಗ್ಲ್ ಆಯಿತು. ಪಾಕಿಸ್ತಾನದ ಹತ್ರ ಅದು ಸೇಫ್ ಆಗಿತ್ತಾ? ಇರಾನಿಗೆ ಮಾರಾಟ ಆಯ್ತು, ಅದು ಕಾಸಿಗೆ ಮಾರಾಟ ಆಗ್ಬಿಡ್ತು ಇರಾನಿಗೆ. ಅದರ್ವೈಸ್ ಇರಾನ್ ಇಲ್ಲರಿ, ಅವ್ರು ಯಾವ ಸಂಶೋಧನೆ ಮಾಡಿ ಪರಮಾಣು ಟೆಕ್ನಾಲಜಿನ ತಗೊಂಡಿದ್ದಾರೆ. ಬಟ್ ಭಾರತಕ್ಕೆ ಕೊಟ್ಟರೆ ಹಂಗಲ್ಲ ಅಂತ. ಅದರ ಜೊತೆಗೆ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟಿನ ಚರ್ಚೆ ನಡೀತಾ ಇದೆ. 3,25,000 ಕೋಟಿ ಐ ಗೆಸ್. 114 ರಫೇಲ್ ಜೆಟ್ಗಳು, 114 ರಫೇಲ್ ಯುದ್ಧ ವಿಮಾನಗಳು. ಇದು ಫೈನಲ್ ಆಗಿ ಅಷ್ಟು ವಿಮಾನಗಳ ಭಾರತದಲ್ಲಿ ಆಪರೇಷನ್ ಶುರು ಮಾಡಿದ್ರೆ ಫ್ರಾನ್ಸ್ ಬಿಟ್ಟರೆ ಅತಿ ಹೆಚ್ಚು ರಫೇಲ್ಗಳಿರೋದೇ ಭಾರತದಲ್ಲಿ ಅಂತ ಆಗತ್ತವಾಗ. ಆ 114ರ ಪೈಕಿ 14 ರೆಡಿ ಟು ಫ್ಲೈ ಪೊಸಿಷನಲ್ಲಿ ಭಾರತಕ್ಕೆ ಬಂದು ಇಳಿತವೆ. ಇನ್ನು 100 ಭಾರತದಲ್ಲಿ ಅಸೆಂಬಲ್ ಮಾಡಲಾಗುತ್ತೆ. ಅದರ ಟೆಕ್ನಾಲಜಿನೂ ಟ್ರಾನ್ಸ್ಫರ್ ಆಗುತ್ತೆ ಭಾರತಕ್ಕೆ. ಆ ಹ್ಯಾಮರ್ ಕ್ಷಿಪಣಿಗಳ ಫ್ಯಾಕ್ಟ್ರಿ ಪುಣೆ ಹತ್ರ ಎಲ್ಲೋ ಬರುತ್ತೆ ಅಂತಂದರು. ಪುಣೆ ಹತ್ರ ಎಲ್ಲೋ ಹಾಕ್ತಾರಂತಂದು. ಒಂದು ದೇಶಕ್ಕೆ ಟೆಕ್ನಾಲಜಿ ಕೊಡುವಾಗ ಈ ದೇಶ ಅದನ್ನು ಮಿಸ್ಯೂಸ್ ಮಾಡೋದಿಲ್ಲ ಅನ್ನುವ ಅಚಲವಾದ ನಂಬಿಕೆ ಇದ್ದಾಗ ಮಾತ್ರ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದು. ಅದರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೊಂದೇನು ಹೇಳಿದ್ರು, ಮೌಂಟ್ ಎವರೆಸ್ಟ್ ಮೇಲೆ ಲ್ಯಾಂಡ್ ಆಗುವಂಥ ಹೆಲಿಕಾಪ್ಟರ್ಗಳ ಉತ್ಪಾದನೆ ಭಾರತದಲ್ಲಾಗುತ್ತೆ ಮತ್ತು ಭಾರತದಿಂದ ಅವು ರಫ್ತು ಕೂಡ ಆಗ್ತವೆ ಅಂತ. ಅದು ಹೆಮ್ಮೆ. ಕನ್ನಡಿಗರಿಗಾಗಿ ನಮಗೆ ಇರುವ ವಿಶೇಷ ಹೆಮ್ಮೆ ಏನು ಅಂತಂದರೆ, ಆ ಫ್ಯಾಕ್ಟ್ರಿ ಕರ್ನಾಟಕದಲ್ಲಿ ಆಗ್ತಾ ಇದೆ, ಕೋಲಾರದ ವೇಮ್ಗಲ್ನಲ್ಲಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ನ ಪ್ರಧಾನಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ವರ್ಚುವಲಿ ಅದನ್ನು ಉದ್ಘಾಟನೆ ಮಾಡಿದ್ರೆ, ಇಲ್ಲಿ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದರು, ಫ್ರಾನ್ಸಿನ ರಕ್ಷಣಾ ಸಚಿವರು ಇದ್ದರು. ವೇಮ್ಗಲ್ನಲ್ಲಿ ಟಾಟಾ ಮತ್ತು ಏರ್ ಬೇಸ್ನ ಕೊಲಾಬರೇಷನ್ನೊಂದಿಗೆ ಹೆಲಿಕಾಪ್ಟರ್ ಅಸೆಂಬ್ಲಿ ಘಟಕ ಉದ್ಘಾಟನೆಗೊಂಡಿದ್ದೆ. 2027ಗೆ ಫಸ್ಟ್ ಹೆಲಿಕಾಪ್ಟರ್ ರೋಲ್ಔಟ್ ಆಗುತ್ತೆ. ನಮ್ಮ ಎಂ ಬಿ ಪಾಟೀಲ್ರು ಇದ್ದಾರೆ ನೋಡಿ. ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್, ಮೋಸ್ಟ್ ಪವರ್ಫುಲ್ ಹೆಲಿಕಾಪ್ಟರ್, ಆಲ್ ವೆದರ್ ಹೆಲಿಕಾಪ್ಟರ್ ಇದು. ಬಟ್ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟು ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 1 ವರ್ಷಕ್ಕೆ 10 ಭಾಳ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಇರುತ್ತೆ. ನಾವು ಕಾರ್ ಫ್ಯಾಕ್ಟ್ರಿ ನೋಡಿರ್ತೀವಿ, ಹಾಗೆ 3 ನಿಮಿಷಕ್ಕೊಂದು 4 ನಿಮಿಷಕ್ಕೊಂದು ಹೊರಗೆ ಬರ್ತಾ ಇರುತ್ತೆ. ಹೆಲಿಕಾಪ್ಟರ್ಗಳು ಹಂಗೆ ಆಗೋದಿಲ್ಲ, ಭಾಳ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅದು. ವರ್ಷಕ್ಕೆ 10-20 ವರ್ಷಗಳಲ್ಲಿ 500 ಹೆಲಿಕಾಪ್ಟರ್ಗಳನ್ನು ಉತ್ಪಾದಿಸುವ ಉದ್ದೇಶ ಇದೆ.
7,40,000 ಚದರಡಿ ಜಾಗವನ್ನು ಕೊಟ್ಟಿದ್ದಾರೆ. ಟಾಟಾ ಕಂಪನಿಯವ್ರು ಮಾಡೋದು. ದಿಸ್ ಈಸ್ ದ ಫ್ಯೂಚರ್. ಡಿಫೆನ್ಸು ಸೇರಿದಂತೆ ಈ ರೀತಿಯ ಪ್ರೊಡಕ್ಷನ್ಗಳೆಲ್ಲ ಖಾಸಗಿಯವರಿಂದನೇ ಆಗೋದು. ಈಗ ನಾವು ರಫೇಲ್ ಜೆಟ್ ತಗೊಂಡಿದ್ದೀವಿ. ದಾಸೋ ಕಂಪನಿಯವರು ಪ್ರೊಡ್ಯೂಸ್ ಮಾಡ್ತಾರೆ. ದಾಸೋ ಏನು ಅಮೇರಿಕದ ಗೌರ್ಮೆಂಟಾ? ಇಲ್ಲ, ಪ್ರೈವೇಟ್ ಕಂಪನಿ ಅದು. ಅಮೇರಿಕದವ್ರು F ಸಿರೀಸ್ನ ಯುದ್ಧ ವಿಮಾನಗಳನ್ನು ರಫ್ತು ಮಾಡ್ತಾರೆ. ಅದೇನು ಅದೇನು ಗೌರ್ಮೆಂಟ್ ಫ್ಯಾಕ್ಟ್ರಿನ? ಅದು ಅಮೇರಿಕದ ಖಾಸಗಿ ಕಂಪನಿ ತಯಾರು ಮಾಡ್ತಾ ಇರುತ್ತೆ. ಹಾಗೆ ಈ ಹೆಲಿಕಾಪ್ಟರ್ಗಳು ಡಿಫೆನ್ಸ್ಗೆ ಹೆಲ್ಪ್ ಆಗ್ತವೆ, ಮೆಡಿಕಲ್ ಎಮರ್ಜೆನ್ಸಿಗೆ ಹೆಲ್ಪ್ ಆಗ್ತವೆ, ನಾಗರಿಕ ಸಾಗಾಟಕ್ಕೆ ಅಂದರೆ ರೆಗ್ಯುಲರ್ ಟ್ರಾವೆಲ್ಗೆ ಹೆಲ್ಪ್ ಆಗ್ತವೆ. 6 ಸೀಟರ್ ಹೆಲಿಕಾಪ್ಟರ್ ಇದು, ಸಿಂಗಲ್ ಎಂಜಿನ್ನು. ಮೌಂಟ್ ಎವರೆಸ್ಟ್ ಮೇಲೆ ಹೋಗಿ ಲ್ಯಾಂಡ್ ಆಗಿ ದಾಖಲೆಯನ್ನು ಬರೆದಂಥ ಹೆಲಿಕಾಪ್ಟರು H125 ಅಂತ. ಅತ್ಯಂತ ದಕ್ಷ ಕಾರ್ಯನಿರ್ವಹಣೆ. ಭಾರತದಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಭಾರತದಿಂದ ಹೊರಗಡೆ ರಫ್ತು ಕೂಡ ಆಗತ್ತೆ. ಕನ್ನಡಿಗರಾಗಿ ಹೆಮ್ಮೆ ಪಡಬೇಕಾಗಿರೋದು ಕರ್ನಾಟಕದಲ್ಲಿ ಇದರ ಅಸೆಂಬ್ಲಿ ಯೂನಿಟ್ ಬರ್ತಾ ಇದೆ ಅಂತ ಟಾಟಾದವ್ರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬಲ್ ಆಗ್ತಾ ಇದೆ ಅಂದರೆ ಕೋರ್ ಟೆಕ್ನಾಲಜಿ ಇಂಪೋರ್ಟ್ ಆಗುತ್ತೆ. ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಇನ್ನು ಎಂಜಿನ್ ಇಲ್ಲಿ ತಯಾರಾಗಿಬಿಡುತ್ತೆ ಅಂತ ಹೇಳೋದಿಲ್ಲ ನಾವು. ಅದಕ್ಕೆ ಬೇಕಾದ ಕಾಂಪೊನೆಂಟ್ಗಳು ಸ್ಥಳೀಯವಾಗಿ ಉತ್ಪಾದನೆ ಆಗ್ತವೆ. ಅಂದರೆ 16,000 ಫ್ಯಾಕ್ಟ್ರಿಗಳಾಗಬಹುದು ಅಂತ. ಸಣ್ಣ ಪುಟ್ಟ ಐಟಮ್ಸ್ ಸೇರಿಸಿದ್ರೆ 16,000 ಫ್ಯಾಕ್ಟ್ರಿಗಳು. ಉದ್ಯೋಗ ಎಷ್ಟು ಸೃಷ್ಟಿ ಆಯ್ತು ಲೆಕ್ಕ ಹಾಕೊಳ್ಳಿ. ಅಷ್ಟೆಲ್ಲ ಆಗಿದೆ. ವೇಮಗಲ್ನಲ್ಲಿ ಇದು ರಕ್ಷಣಾ ಸಚಿವರಿಂದ ಲೋಕಾರ್ಪಣೆಗೊಂಡಿತು. 2-3 ಬಹಳ ಇಂಪಾರ್ಟೆಂಟ್ ಸುದ್ದಿಗಳು ಉಳ್ಕೊಂಬಿಟ್ವು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇವತ್ತು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.